ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದೇ ವಾರದಲ್ಲಿ 2 ಭಯಾನಕ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅಪ್ರಾಪ್ತ ಬಾಲಕಿಯರಿಗೆ ಹೆರಿಗೆಯಾದಂತಹ ಪ್ರಕರಣ. ಆದರೆ ವಿಚಿತ್ರ ಘಟನೆ ಏನು ಅಂದರೆ, ಇಬ್ಬರನ್ನೂ ಹೆರಿಗೆ ಮಾಡಿದಂತಹ ಆಸ್ಪತ್ರೆ ಒಂದೇ ಆಸ್ಪತ್ರೆ ಹುಬ್ಬಳ್ಳಿಯ ಒಂದು ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದ್ದು. ಆ ಆಸ್ಪತ್ರೆ ಯಾವುದು, ಏನು ಮತ್ತು ಅವ್ರ ಮೇಲೆ ಏನು ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಮಕ್ಕಳ ಸಂರಕ್ಷಣಾ ಅಧಿಕಾರಿ ಪ್ರಕಾಶ್ ಅಂತೇಳಿ. ಸರ್, ಅವ್ರ ಮೇಲೆ ಏನಂತ ಕ್ರಮ ತೆಗೆದುಕೊಂಡಿದ್ರಿ ನೀವು? ಏನು ಸರ್ ವಿಷಯ? 2 ಪ್ರಕರಣ ಏನು ಸರ್ ಇವು? ಸರ್, 2 ಪ್ರಕರಣ ಒಂದೇ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದಿರುವಂಥದ್ದು ಬೆಳಕಿಗೆ ಬಂದಿದೆ ಸರ್. ಮೊದಲು ಅವರು ಪ್ರಾಥಮಿಕ ಚಿಕಿತ್ಸೆಯನ್ನು ಚಳಮಟ್ಟಿ ವೈದ್ಯ ಅಂಥೇಳಿ ಹೇಳ್ತಾರೆ. ಚಳಮಟ್ಟಿ ವೈದ್ಯರ ಹತ್ರ ನಾವು ಪಡೆದ್ವಿ. ಅವರ ರೆಫರೆನ್ಸ್ ಮೇಲೆ ನಾವು ಅನ್ನಪೂರ್ಣ ಕ್ಲಿನಿಕ್ ಅಂತಿದೆ ಹುಬ್ಳಿಯಲ್ಲಿ, ಅಲ್ಲಿ ನಾವು ದಾಖಲಾದ್ವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅನ್ನಪೂರ್ಣ ಕ್ಲಿನಿಕ್ ಅಂಥೇಳಿ ಹುಬ್ಬಳ್ಳಿಯಲ್ಲಿ JC ನಗರದಲ್ಲಿರುವಂಥ ಆಸ್ಪತ್ರೆಯಲ್ಲಿ ಈ ಬಾಲಕಿಗೆ ಚಿಕಿತ್ಸೆ ನೀಡಿರುವುದು ನಮಗೆ ಮಾಹಿತಿ ಬಂದಿದೆ. ಅಲ್ಲಿ ವೈದ್ಯರನ್ನ ವಿಚಾರಿಸಿದ್ರೆ ಅವರು ನಮಗೆ ಸುಳ್ಳು ದಾಖಲಾತಿಗಳನ್ನು ಸಲ್ಲಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂಥೇಳಿ ಮಾಹಿತಿಯನ್ನು ನೀಡಿದ್ದಾರೆ ಸರ್. ಆದ್ದರಿಂದ ನಾವು ಪೋಕ್ಸೋ ಪ್ರಕರಣದೊಳಗೆ ಇವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ರಿ ಅಂತೇಳಿ ದೂರನ್ನು ದಾಖಲು ಮಾಡಿದ್ದೀವಿ ಸರ್. ಆದರೆ ಇಬ್ಬರು ಹೆರಿಗೆಯರು ಸರ್. ಕಳೆದ 1 ವಾರದಿಂದ ಬೆಳಕಿಗೆ ಬಂದ ಪ್ರಕರಣ, ಈಗ ಹೊಸದಾಗಿ ಪ್ರಕರಣ ದಾಖಲಾಗಿದಂಥ ಪ್ರಕರಣ. ಹಳೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ. ಇಬ್ಬರಿಗೂ ಚಿಕಿತ್ಸೆ ನೀಡಿದಂಥ ವೈದ್ಯರು ಒಬ್ಬರೇ? ಹೌದು ಸರ್, ಇಬ್ಬರಿಗೂ ಚಿಕಿತ್ಸೆ ನೀಡಿರುವಂಥ ವೈದ್ಯರು ಒಬ್ಬರೇ. ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿದವರು ಒಬ್ಬರೇ. ನಂತರ ಅವ್ರಿಗೆ ಹೆರಿಗೆ ಮಾಡಿಸಿ ಚಿಕಿತ್ಸೆ ನೀಡಿರುವಂಥ ವೈದ್ಯರು ಒಬ್ಬರೇ. ಇನ್ನು ಒಂದನೇ ಪ್ರಕರಣದೊಳಗೆ ಬಾಲಕಿಗೆ ಹೆರಿಗೆ ಮನೆಯಲ್ಲೇ ಆಗಿತ್ತು. ರಕ್ತಸ್ರಾವದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ. 2ನೇ ಪ್ರಕರಣದಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲೇ ಆಗಿರುವುದು ನಮಗೆ ಮಾಹಿತಿ ಬಂದಿದೆ ಸರ್. ಆರೋಗ್ಯ ಇಲಾಖೆ ಅಂತಂದರೆ ಮುನ್ನೆಚ್ಚರಿಕೆ ಕ್ರಮಗಳಿವೆ ಇಲ್ಲಿ ಅಂತಾರೆ. ಯಾರೇ ಇಂಥ ಪ್ರಕರಣದಲ್ಲಿ ಭಾಗಿಯಾದರೆ ಆ ಹಾಸ್ಪಿಟಲ್ಗಳ ಸೀಸ್ ಮಾಡಬೇಕು ಅಂತೇಳಿ ಎಷ್ಟಾದರೂ ಸಹಿತ ಅಂತಂದರೆ ಈ ಖಾಸಗಿ ಆಸ್ಪತ್ರೆ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಯಿತು ಸರ್? ಸರ್, ಇವಾಗ ಆರೋಗ್ಯ ಇಲಾಖೆಯಿಂದನೂ ಒಂದು ಸುತ್ತೋಲೆ ಇದೆ ಸರ್. ಯಾರಾದರೂ ಇಂಥ ಖಾಸಗಿ ಆಸ್ಪತ್ರೆಯಲ್ಲಿ ಅಪ್ರಾಪ್ತ ಮಕ್ಕಳು ದೌರ್ಜನ್ಯಕ್ಕೆ ಒಳಪಟ್ಟು ದಾಖಲಾದ್ರಂತಂದ್ರೆ ಅದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಒದಗಿಸ್ಬೇಕಂಥೇಳಿ ಇದೆ. ಬಟ್ ಈ ಪ್ರಕರಣದಲ್ಲಿ ಯಾವುದೇ ಕ್ರಮಗಳನ್ನು ಅವರು ಖಾಸಗಿ ಆಸ್ಪತ್ರೆಯವರು ಕೈಗೊಂಡಿಲ್ಲ. ಇದು ಒಂದು ಆಘಾತಕಾರಿ ಸಂಗತಿ ಅಂಥೇಳಿ ಅನ್ಸುತ್ತೆ. ಏನು ಸರ್, ವೈದ್ಯರಿಗೆ ಏನು ಹೇಳ್ತೀವಿ ಈಗ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಒಂದು ಮನವಿ ಏನಂತಂದರೆ, ಯಾರೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ 18 ವರ್ಷದೊಳಗಿರುವಂಥ ಎಂಥ ಮಕ್ಕಳು ಪ್ರಕರಣಗಳು ಕಂಡು ಬಂದ್ರೆ ಕೂಡಲೇ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಥವಾ ಮಕ್ಕಳ ಸಹಾಯವಾಣಿ 1098ಗೆ ಸಂಪರ್ಕಿಸಿದ್ರೆ ಆತ ಪ್ರಕರಣಗಳಲ್ಲಿ ನಾವು ಸಂಬಂಧಪಟ್ಟವ್ರ ಮೇಲೆ ದೂರು ದಾಖಲಿಸಿ ಆ ಮಕ್ಕಳನ್ನ ರಕ್ಷಣೆ ಮಾಡಿ ಪುನರ್ವಸತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಕಳೆದ 1 ವಾರದಂತಹ ನಡೆದಂತಹ ಘಟನೆ ಇರ್ಬೋದು ಮತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆ ಇರ್ಬೋದು, ಇಬ್ಬರು ಅಪ್ರಾಪ್ತ ಬಾಲಕಿಯರ ಹೆರಿಗೆಯಾದಂತಹ ಘಟನೆ ಏನಿದೆ, 2ಕ್ಕೂ ಸಹಿತ ಇಲ್ಲಿ ಅಂತಾರೆ ಚಿಕಿತ್ಸೆ ನೀಡಿದಂಥ ವೈದ್ಯರು ಮತ್ತು ಹೆರಿಗೆ ಮಾಡಿಸಿದ ವೈದ್ಯರು ಒಬ್ಬರೇ. ಅದು ಹುಬ್ಬಳ್ಳಿಯ JC ನಗರದಲ್ಲಿರುವಂತಹ ಅನ್ನಪೂರ್ಣ ಅನ್ನುವಂತಹ ಒಂದು ಕ್ಲಿನಿಕ್. ಆ ಒಂದು ಆಸ್ಪತ್ರೆ ಮೇಲೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಮತ್ತು ಆ ವೈದ್ಯರ ವಿರುದ್ಧ ಸಹಿತ ದೂರು ದಾಖಲು ಮಾಡಿದ್ದೀವಿ ಅನ್ನೋದು ಅಧಿಕಾರಿಯ ಮಾತು. ಕ್ಯಾಮ್ರಾ ಪರ್ಸನ್ ಬಸ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.